ಶಾಸಕರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶನ ಜಾರಕಿಹೊಳಿ ಪರವಾಗಿ ಮತ್ತು ಇದೇ ಭಾಗದ ಲೋಕಸಭಾ ಸದಸ್ಯರಾದಂಥ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಪರವಾಗಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ಒಂದು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ನಗಸಿ ಗ್ರಾಮದಲ್ಲಿ ಯಾವ ರೀತಿ ಕೆಲಸಗಳನ್ನು ಈ ಭಾಗದ ಶಾಸಕರು ಈಗಾಗಲೇ ಅನುದಾನ ಕೊಟ್ಟಿದ್ದಾರೆ ಅನ್ನೋದು ತಮಗೆಲ್ಲ ಹೇಳಿದ್ದಾರೆ. ನಮ್ಮ ಕನ್ನಡ ಮತ್ತು ಮರಾಠಿ ಶಾಲೆಗಳಿಗೆ ಸುಮಾರು 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಅತ್ಯದ್ಭುತವಾದ ಶಾಲೆಯನ್ನ ನಮ್ಮ ಊರಿನ ಏನು ರೈತನ ಮಕ್ಕಳಿರ್ತಾರೆ, ಬಡವರ ಮಕ್ಕಳಿರ್ತಾರೆ, ಅವರಿಗೆ ಅನುಕೂಲ ಆಗಲಿ, ಎಲ್ಲ ರೀತಿಯ ಸೌಲಭ್ಯಗಳು ಕೂಡ ಕನ್ನಡ ಮತ್ತು ಮರಾಠಿ ಶಾಲೆ ಸಿಗಬೇಕಂತ ಹೇಳಿ ಸುಮಾರು 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ನಮ್ಮ ಅಗಸಿ ಗ್ರಾಮದ ಶಾಲೆಯನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಒಂದು 10-15 ದಿನಗಳಲ್ಲಿ ಕಾರ್ಯಕ್ರಮ ಅದನ್ನ ಭೂಮಿ ಪೂಜೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ನಮ್ಮ ಬೆಳಗಾವಿಯಿಂದ ರಾಜ್ಯಗಳಿಗೆ ಹೋಗಬೇಕಾದ್ರೆ ಯಾವ ರೀತಿ ರೋಡಿನ ಪರಿಸ್ಥಿತಿ ಮೊದಲಿತ್ತು ಅದನ್ನ ಈಗ ನ್ಯಾಷನಲ್ ಹೈವೇ ಅಂತ ಘೋಷಣೆ ಮಾಡಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗುವಂತ ಸ್ಟೇಟ್ ಹೈವೇ ಅಂತ ಇವತ್ತು ನಾವು ಅದನ್ನ ಘೋಷಣೆ ಮಾಡಿ ಸುಮಾರು ಈ ರೋಡಿಗೂ ಕೂಡ ನಾವು ಮಗಸಿಗಿಂದ ಚೆಲುವೆನಟ್ಟಿ ಅಂದಿನವರೆಗೆ 1.5 ಕೋಟಿ ರೂಪಾಯಿ ವೆಚ್ಚಗಳಿಂದ ಇವತ್ತು ಕಾಮಗಾರಿಗಳನ್ನ ಭೂಮಿ ಪೂಜನೆ ಇದೆ ಒಂದು 8 ದಿನಗಳಿಂದ ಮಾಡ್ತಾ ಇದ್ದೀವಿ. ಈಗ ಅಗಸಿ ಗ್ರಾಮದಲ್ಲಿ ಈಗಾಗಲೇ ಸಿಸಿ ರಸ್ತೆಗಳು ಕೂಡ ಮಾಡಿದ್ದಾರೆ. ಇನ್ನೂ ಕೆಲವೊಂದು ಗಲ್ಲಿಗಳಲ್ಲಿ ಸಿಸಿ ರಸ್ತೆ ಆಗಿದ್ದಿಲ್ಲ. ಅದಕ್ಕಾಗಿ ಇವತ್ತು ಪಾಟೀಲ್ಗಲ್ಲಿ ಇರ್ಬೋದು, ಮಸ್ನಾಯಿಗಲ್ಲಿ 1 ಮತ್ತು 2 ಇರ್ಬೋದು. ಇವತ್ತು ಸುಮಾರು ಇಲ್ಲಿ 35 ಲಕ್ಷ ರೂಪಾಯಿ ಸಿಸಿ ರಸ್ತೆ. ಅದೇ ರೀತಿ ಮತ್ತು ಕಲ್ಮೇಶ್ವರ ಗುಡಿ ಹತ್ತಿರ ಏನೊಂದು ಸಮುದಾಯ ಭವನ ಈಗಾಗಲೇ ಆಗಿದೆ. ಅಲ್ಲಿ ನಮಗೆಲ್ಲ ಗೊತ್ತಿರ್ಬೋದು, ಕಲ್ಮೇಶ್ವರ ಮಂದಿರ ಹತ್ತಿರ 2 ಬದಿ ಈ ಭಾಗದ ಶಾಸಕರು 10 ಲಕ್ಷ ಕೊಟ್ಟು ಇವತ್ತು ಸಮುದಾಯ ಭವನ ಕಟ್ಟಿರುವುದರಿಂದ, ಅದೇ ರೀತಿ ಕಾಂಪೌಂಡ್ ಮತ್ತು ಫೇವರ್ಸ್ ಹಾಕಲಿಕ್ಕೆ 5 ಲಕ್ಷ ರೂಪಾಯಿಗಳು. ಆ ಸಮುದಾಯ ಭವನ ಊರಿನ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅಂದ್ರೆ ನೀವು ಇವತ್ತು ನೋಡಿದ್ದೀವಿ. ಆ ಸಮುದಾಯ ಭವನ ಇವತ್ತು ಇಲ್ಲದೆ ಹೋಗಿದ್ರೆ, ಕಲ್ಮೇಶ್ವರ ದೇವಸ್ಥಾನದ ಗುಡಿ ಕಾಂಪೌಂಡ್ ಫೇವರ್ಸ್ ಹಾಕದೆ ಹೋಗಿದ್ರೆ ನಮ್ಮ ಊರಿಗೆ ಜನರಿಗೆ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಎಷ್ಟೊಂದು ಅಡಚಣೆ ಆಗ್ತಿತ್ತು ಅನ್ನೋದನ್ನು ಕೂಡ ನಾವು ಇವತ್ತು ಊಹೆ ಮಾಡ್ಕೋಬಹುದು. ಸುಮಾರು 1,000-2,000 ರೂಪಾಯಿಗಳಲ್ಲಿ ಇವತ್ತು ಕಲ್ಮೇಶ್ವರ ಸಮುದಾಯ ಭವನಗಳಲ್ಲಿ ನಮ್ಮ ಊರಿನ ಮದುವೆ ಇರ್ಬೋದು, ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಎಲ್ಲ ಕೂಡ ಅಲ್ಲಿ ಆಗ್ತಾ ಇದಾವೆ. ಇಡೀ ಊರಿಗೆ ಒಳ್ಳೆಯದಾಗಿದೆ. ಇದ್ರ ಜೊತೆಗೆ ಇನ್ನೂ ಏನೊಂದು ಸುಭಾಷ್ ಗಲ್ಲಿ ಇರ್ಬೋದು, ನೇತಾಜಿ ಗಲ್ಲಿ ಇರ್ಬೋದು, ಅಲ್ಲಿ ಇರ್ತಕ್ಕಂಥ ಸಿಸಿ ರೋಡ್ಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಮುಂದಿನ ವರ್ಷದಲ್ಲಿ ಈ ದೇವಸ್ಥಾನ ಪಂಚ ಕಮಿಟಿಯವರು ಕೂಡ ಇವತ್ತು ಗ್ರಾಮ ಪಂಚಾಯತ್ ಎಲ್ಲರಿಗೂ ಗುರುವಿಗೂ ಕೂಡಿ ಗ್ರಾಮದ ಲಕ್ಷ್ಮೀದೇವಿ ಜಾತ್ರೆಯನ್ನು ಮಾಡಬೇಕಂತ ಕೂಡ ಈಗಾಗಲೇ ಅವರ ಮನದಲ್ಲಿ ವಿಚಾರ ಇದೆ. ಆ ಜಾತ್ರೆಗಿಂತ ಮುಂಚೆ ಊರು ಕೂಡ ಸುಸಜ್ಜಿತ ಆಗಿರ್ಬೇಕು ಅನ್ನೋ ಉದ್ದೇಶದಿಂದ ಹಲವಾರು ಫಂಡ್ ಅನುದಾನಗಳನ್ನ ಇವತ್ತು ನಾವು ತರ್ತಾ ಇದ್ದೀವಿ. ಈ ಊರಲ್ಲಿ ಇನ್ನೂ ಏನು ಕೆಲಸವಿದೆ, ಅಂಬೇಡ್ಕರಲ್ಲಿ ಕೂಡ ಮರು ಸಿಸಿ ಮಾಡುವಂತ ಕೆಲಸವನ್ನು ಈಗಾಗಲೇ ಒಂದು 8 ದಿನಗಳಲ್ಲಿ ನಾವು ತಗೋತಾ ಇದ್ದೀವಿ. ಯಾವುದೇ ಗಲ್ಲಿ ಇರ್ಬೋದು, ಯಾವುದೇ ಇದಿರ್ಬೋದು, ಎಲ್ಲರಿಗೂ ಕೂಡ ಸಮಾನವಾಗಿ ಕೆಲಸಗಳು ಕೊಡಬೇಕನ್ನೋದು ನಮ್ಮ ಭಾಗದ ಶಾಸಕರ ಒಂದು ಉದ್ದೇಶ ಆಗಿದೆ. ಅದಕ್ಕಾಗಿ ಇವತ್ತಿನ ದಿವಸ ಬರೀ ಒಂದು ಊರಿಗೆ ಕೆಲಸ ಕೊಡೋದು ಅಷ್ಟೇ ಅಲ್ಲ, ಈ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರೈತರಿಗೆ, ಜನರಿಗೆ ಯಾವ ರೀತಿ ಉಪಯೋಗ ಆಗ್ತದೆ ಅನ್ನೋದನ್ನು ಕೂಡ ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ. ಪ್ರತಿಯೊಂದು ಕುಟುಂಬಕ್ಕೆ ಹೆಣ್ಮಕ್ಕಳಿಗೆ 2,000 ರೂಪಾಯಿ ಕೊಡುವಂತ ವ್ಯವಸ್ಥೆ, 5 ಕೆಜಿ ಅಕ್ಕಿ ಬದಲಾಗಿ ದುಡ್ಡನ್ನು ಕೊಡುವಂತ ವ್ಯವಸ್ಥೆ, ಯಾವುದೇ ಮನೆಯ ಕರೆಂಟ್ ಬಿಲ್ ಅನ್ನು ಕೂಡ ಇವತ್ತು ತುಂಬದೇ ಇರುವಂತಹ ವ್ಯವಸ್ಥೆ, ಈ ಎಲ್ಲ ವ್ಯವಸ್ಥೆಗಳಿಂದ ಇವತ್ತು ಹೆಣ್ಮಕ್ಳು ಬೆಳಗಾವಿ ಇರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮೂಲೆಗೆ ಹೋದರೂ ಕೂಡ ಉಚಿತವಾಗಿ ಹೋಗಿ ಬರುವಂತಹ ಒಂದು ವ್ಯವಸ್ಥೆ. ಒಟ್ಟಾರೆ ವ್ಯವಸ್ಥೆಗಳಿಂದ ಯಾವ ರೀತಿ ನಮ್ಮ ಆರ್ಥಿಕ ಪರಿಸ್ಥಿತಿ ಬದಲಾಗ್ತಾ ಇದೆ, ಯಾವ ರೀತಿ ಪ್ರತಿಯೊಂದು ಕುಟುಂಬಕ್ಕೆ ಸರ್ಕಾರದಿಂದ ಅನುದಾನದ ನೆರವಾಗ್ತಾ ಇದೆ. ಇವತ್ತು ನೋಡಿ, ಹೆಣ್ಮಕ್ಳು ಇವತ್ತು ಬೆಳಗಾವಿಗೆ ಹೋಗಿ ಪ್ರತಿಯೊಂದು 20-30 ಕಿಲೋಮೀಟರ್ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬಸ್ ಚಾರ್ಜ್ ದುಡ್ಡಿಲ್ಲ ಅವರಿಗೆ. ಮನೆಗೆ ಭಾಗ್ಯಲಕ್ಷ್ಮಿ ಅಂತ ಹೇಳಿ ಪ್ರತಿ ಕುಟುಂಬದ ಪ್ರಮುಖರಿಗೆ 2,000 ರೂಪಾಯಿ ಬರ್ತಾ ಇದೆ. 5 ಕೆಜಿ ಅಕ್ಕಿ ಕೊಟ್ಟು 5 ಕೆಜಿ ದುಡ್ಡನ್ನು ನೇರವಾಗಿ ನಿಮ್ಮ ಖಾತೆಗೆ ಹಾಕ್ತಾ ಇದ್ದಾರೆ. ಅಂದ್ರೆ ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ ಇಲ್ಲಂದ್ರೆ 3,000-3,500 ರೂಪಾಯಿ ನಮಗೆ ನೇರವಾಗಿ ಸರ್ಕಾರದಿಂದ ನೇರವಾಗಿ ಬರ್ತಾ ಇದೆ. ಯಾರೇ ಏಜೆಂಟ್ ಇಲ್ಲ, ಮಧ್ಯಸ್ಥ ಇಲ್ಲ, ಯಾವುದೇ ಒಂದು ಮಧ್ಯಸ್ಥಿಕೆ ಇಲ್ಲದೆ ಇವತ್ತು ಪ್ರತಿಯೊಂದು ಕುಟುಂಬಕ್ಕೆ, ಅಂದ್ರೆ ಪ್ರತಿಯೊಂದು ಕುಟುಂಬದ ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಿರ್ಬೇಕನ್ನೋದು ಈ ರಾಜ್ಯ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ಉದ್ದೇಶ. ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಈ ರೀತಿ ಒಂದು ಕೊಡುಗೆಗಳನ್ನ ಯಾವ ರಾಜ್ಯದಲ್ಲೂ ಕೊಟ್ಟಿಲ್ಲ. ಆದ್ರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಕೊಡುಗೆಗಳನ್ನ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಯಾಕಂದ್ರೆ ನಾವು ಮೊದಲು ಗಟ್ಟಿಯಾಗಿರ್ಬೇಕು, ನಮ್ಮ ಮನೆ ಮಕ್ಕಳಿಗೆ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು, ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೆ ಹೊಟ್ಟೆತುಂಬವಾಗಿ ತಿನ್ನುವಂತ ಅನ್ನ ಸಿಗಬೇಕು, ಆಗ ನಾವು ಭದ್ರವಾಗ್ತೀವಿ. ಆ ರೀತಿ ರಾಜ್ಯ ಸರ್ಕಾರ ಪ್ರತಿಯೊಂದು ಕುಟುಂಬವು ಆರ್ಥಿಕವಾಗಿ
ಸುಭದ್ರವಾಗಬೇಕು, ಪ್ರತಿಯೊಂದು ಕುಟುಂಬದವರು ಕೂಡ ನೆಮ್ಮದಿಯಿಂದ ಬದುಕಬೇಕಂತ ಹೇಳಿ ಪ್ರತಿಯೊಂದು ಕುಟುಂಬಕ್ಕೆ ಈ ಒಂದು ಹಲವಾರು ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತು 2.5 ವರ್ಷಗಳ ಕಾಲ ಯಶಸ್ವಿಯಾಗಿ ಆ ಗ್ಯಾರಂಟಿಗಳನ್ನ ಇವತ್ತು ಕೊಡ್ತಾ ಬರ್ತಾ ಇದೆ. ಅದಕ್ಕಾಗಿ ನಮಗೆ ಯಾವ ರೀತಿ ಅನುಕೂಲ ಆಗಿದೆ ಅನ್ನೋದನ್ನ ಕೂಡ ನಾವು ವಿಚಾರ ಮಾಡಬೇಕಾಗ್ತದೆ. ಅಂತ ಒಂದು ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದಿರೋದು ಕೂಡ ನಮ್ಮ ಮೇಲೆರ ಭಾಗ್ಯ. ಯಾಕಂದ್ರೆ ಇವತ್ತು ಯಾರು ಕೂಡ 500 ರೂಪಾಯಿ ಕೊಡಂಗಿಲ್ಲ. 500 ರೂಪಾಯಿ ಕೊಟ್ಟರೆ 2 ದಿವಸ ಆದ್ಮೇಲೆ ಮತ್ತೆ ಕೇಳಕ್ ಮನೆಗೆ ಬರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಈ ರೀತಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಪ್ರತಿಯೊಂದು ಕುಟುಂಬಕ್ಕೆ ಈ ರೀತಿ ಗ್ಯಾರಂಟಿಗಳನ್ನ ಕೊಟ್ಟಿದ್ದಂದ್ರೆ ನಾವೇ ವಿಚಾರ ಮಾಡಬೇಕು, ಯಾವ ರೀತಿ ಜನರ ಪರವಾಗಿ, ರೈತರ ಪರವಾಗಿ, ಬಡವರ ಪರವಾಗಿ ಈ ದೇಶದ, ಈ ರಾಜ್ಯದ ಸರ್ಕಾರ ನಮ್ಮ ಜೊತೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನೀವು ಕೂಡ ಮನದಲ್ಲಿ ಇಟ್ಟುಕೊಂಡು ಈ ಒಂದು ಮುಂದಿನ ದಿನಗಳಲ್ಲಿ ಇನ್ನೂ ಏನು ಗ್ರಾಮದಲ್ಲಿ ಕೆಲಸಗಳ ಉಳಿದಿದ್ದಾವೆ ಅವನ್ನೂ ಕೂಡ ನಾವು ಯಾವುದೇ ಒಂದು ಮಂದಿರ ಇರ್ಬೋದು, ಯಾವುದೇ ಒಂದು ಗಲ್ಲಿ ಇರ್ಬೋದು, ಉಳಿದಂತ ಎಲ್ಲ ಕೆಲಸಗಳನ್ನು ಕೂಡ ನಿಮ್ಮ ಊರಿನ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅದಕ್ಕಾಗಿ ನಿಮ್ಮೆಲ್ಲರ ಒಂದು ಪ್ರೀತಿ, ಆಶೀರ್ವಾದ ಈ ಜಾರಕಿಹೊಳಿ ಕುಟುಂಬದ ಮೇಲೆ ಇರಬೇಕು, ಈ ಭಾಗದ ಶಾಸಕರ ಮೇಲೆ ಇರಬೇಕು, ಈ ಭಾಗದ ಲೋಕಸಭಾ ಸದಸ್ಯರ ಮೇಲೆ ಇರಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಈ ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಒಂದು ಅಭಿನಂದನೆ.